ಮೊದಲ ಹಂತದ ಮತದಾನಕ್ಕೂ ಮುನ್ನ ಮಹಾ ಸಮೀಕ್ಷೆ 2024ರ ಲೋಕಸಭಾ ಚುನಾವಣೆಯ ಹೈ ವೋಲ್ಟೇಜ್ ಸಮೀಕ್ಷೆ ದೇಶಾದ್ಯಂತ ಜನಾಭಿಪ್ರಾಯ ಸಂಗ್ರಹಿಸಿದೆ ಎಬಿಪಿ ಸಿ ವೋಟರ್ 10 ವರ್ಷಗಳ ಮೋದಿ ಕಾರ್ಯನಿರ್ವಹಣೆಗೆ ಎಷ್ಟು ಮಾರ್ಕ್ಸ್? ರಾಹುಲ್ ಗಾಂಧಿ ಖರ್ಗೆ ವಿಪಕ್ಷ ನಾಯಕರಾಗಿ ಸಮರ್ಥರ. ಪ್ರಧಾನಮಂತ್ರಿ ಸ್ಥಾನಕ್ಕೆ ನರೇಂದ್ರ ಮೋದಿ ಬಿಟ್ರೆ ಇನ್ಯಾರು ಸೂಕ್ತ? ಲೋಕಸಭಾ ಚುನಾವಣೆ ಸಮಯದಲ್ಲಿ ಹೈ ವೋಲ್ಟೇಜ್ ಸಮೀಕ್ಷೆ ದೇಶಾದ್ಯಂತ 543 ಲೋಕಸಭಾ ಕ್ಷೇತ್ರಗಳಲ್ಲಿ ಎಬಿಪಿ ಸಿ ವೋಟರ್ ಸರ್ವೆ ಮಾಡಿದೆ. ಜನರ ಪ್ರಕಾರ 2024ರ ಲೋಕಸಭಾ ಚುನಾವಣೆಯ ಅಜೆಂಡಾ ಏನಾಗಿರಬೇಕು? ಹಾಗಾದ್ರೆ ಈ ಸಮೀಕ್ಷೆ ಏನ್ ಹೇಳ್ತಾ ಇದೆ? 2024ರ ಮಹಾಭಾರತದ ಎಬಿಪಿ ಸಿ ವೋಟರ್ ಸಮೀಕ್ಷೆ ಪ್ರಕಾರ ಏನ್ ಹೇಳ್ತಾ ಇದೆ? ಕೇಂದ್ರ ಸರ್ಕಾರದ ಕಾರ್ಯನಿರ್ವಹಣೆ ಬಗ್ಗೆ ಸಂತೃಪ್ತಿ ಇದೆಯಾ ಅನ್ನೋ ಪ್ರಶ್ನೆ ಕೇಳಲಾಯಿತು. ತುಂಬಾ ಇದೆ ಅಂತ 40% ಜನ ಹೇಳಿದ್ರೆ, ಸಂತೃಪ್ತಿ ಇದೆ ಅಂತ 30% ಜನ ಹೇಳಿದ್ದಾರೆ. ಸಂತೃಪ್ತಿ ಇಲ್ಲ ಅಂತ 28%, ಗೊತ್ತಿಲ್ಲ ಅಂತ 2% ಜನ ಹೇಳಿದ್ದಾರೆ. ಇನ್ನು ಸಿ ವೋಟರ್ ಎಬಿಪಿ ಸಮೀಕ್ಷೆಯಲ್ಲಿ ಪ್ರಧಾನಿ ಮೋದಿ ಕಾರ್ಯನಿರ್ವಹಣೆ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ ಅಂತ ಕೇಳಲಾಯಿತು. ತುಂಬಾ ಇದೆ ಅಂತ 51% ಜನ, ಸಂತೃಪ್ತಿ ಇದೆ ಅಂತ 24% ಜನ, ಸಂತೃಪ್ತಿ ಇಲ್ಲ ಅಂತ 23% ಜನ, ಗೊತ್ತಿಲ್ಲ ಅಂತ 2% ಜನ ಹೇಳಿದ್ದಾರೆ. ರಾಹುಲ್ ಗಾಂಧಿ ಕಾರ್ಯನಿರ್ವಹಣೆ ಬಗ್ಗೆ ಸಂತೃಪ್ತಿ ಇದೆಯಾ ಅನ್ನೋ ಪ್ರಶ್ನೆಗೆ ತುಂಬಾ ಇದೆ ಅಂತ 23% ಜನ, ಸಂತೃಪ್ತಿ ಇದೆ ಅಂತ 19% ಜನ, ಸಂತೃಪ್ತಿ ಇಲ್ಲ ಅಂತ 41% ಜನ, ಗೊತ್ತಿಲ್ಲ ಅಂತ 17% ಜನ ಹೇಳಿದ್ದಾರೆ. ಪ್ರಧಾನಿ ಅಭ್ಯರ್ಥಿಗೆ ಸೂಕ್ತ ವ್ಯಕ್ತಿ ಯಾರು ಅಂದಾಗ ನರೇಂದ್ರ ಮೋದಿ 58%, ರಾಹುಲ್ ಗಾಂಧಿ 16%, ಅಖಿಲೇಶ್ ಯಾದವ್ 2%, ಅರವಿಂದ್ ಕೇಜ್ರಿವಾಲ್ 2%, ಮಮತಾ ಬ್ಯಾನರ್ಜಿ 1%, ಇತರೆ ಅಥವಾ ಗೊತ್ತಿಲ್ಲ ಅಂತ 21% ಜನ ಹೇಳಿದ್ದಾರೆ. ಸಿ ವೋಟರ್ ಸಮೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆ ಬಗ್ಗೆ ನಾವು ನಿಮಗೆ ಮಾಹಿತಿ ನೀಡ್ತಾ ಇದ್ದೀವಿ. ಈ ಚುನಾವಣೆಯ ಮುಖ್ಯ ವಿಷಯ ಯಾವುದು ಅನ್ನೋ ಪ್ರಶ್ನೆ ಕೂಡ ಕೇಳಲಾಯಿತು. ನಿರುದ್ಯೋಗ ಅಂತ 32% ಜನ, ಬೆಲೆ ಏರಿಕೆ 23% ಜನ, ಅಭಿವೃದ್ಧಿ ಅಂತ 9% ಜನ ಹೇಳಿದ್ದಾರೆ. ಇನ್ನು ಕರ್ನಾಟಕಕ್ಕೆ ಬರೋದಾದ್ರೆ ಕರ್ನಾಟಕದ ಕುರಿತಾಗಿ ಏನೇನು ಪ್ರಶ್ನೆಗಳನ್ನ ಕೇಳಲಾಯಿತು, ಅದಕ್ಕೆ ಮತದಾರ ಪ್ರಭು ಏನ್ ಹೇಳಿದ್ದಾನೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಕರ್ನಾಟಕದ ಬಗ್ಗೆ ಸಮೀಕ್ಷೆ ಏನ್ ಹೇಳ್ತಾ ಇದೆ? ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಸ್ಥಾನ? 28 ಲೋಕಸಭಾ ಕ್ಷೇತ್ರಗಳಲ್ಲಿ ಎಬಿಪಿ ಸಿ ವೋಟರ್ ಸಮೀಕ್ಷೆ ಏನ್ ಹೇಳ್ತಾ ಇದೆ? ಕರ್ನಾಟಕದಲ್ಲಿ ಮೈತ್ರಿ ವರ್ಸಸ್ ಕಾಂಗ್ರೆಸ್, ಯಾರಿಗೆ ಮುನ್ನಡೆ? ಮೋದಿ ಗ್ಯಾರಂಟಿಗ, ಕಾಂಗ್ರೆಸ್ ಗ್ಯಾರಂಟಿಗ, ಯಾರ ಕೈ ಮೇಲಾಗತ್ತೆ ಅನ್ನೋದನ್ನ ಸಿ ವೋಟರ್ ಸಮೀಕ್ಷೆ ಹೇಳ್ತಾ ಇದೆ. ಕರ್ನಾಟಕದ ಮತ ಪ್ರಮಾಣ ಹೇಗಿರುತ್ತೆ? ಎನ್ಡಿಎ ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ 52%, ಕಾಂಗ್ರೆಸ್ಗೆ 42% ಮತ್ತು ಇತರರು 6% ಮತ ಪಡೆದುಕೊಳ್ಳುತ್ತಾರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಕರ್ನಾಟಕದಲ್ಲಿ ಎಷ್ಟು ಸ್ಥಾನಗಳನ್ನ ಪಡಿಬಹುದು ಅಂತ ಕೂಡ ಕೇಳಲಾಯಿತು. 28 ಕ್ಷೇತ್ರಗಳಲ್ಲಿ ಎಷ್ಟು ಸ್ಥಾನ ಪಡಿಬಹುದು? ಸರ್ವೆ ಹೇಳ್ತಾ ಇರೋದು 21 ಸ್ಥಾನನ ಬಿಜೆಪಿ ಪಡೆಯುತ್ತೆ, 2 ಸ್ಥಾನನ ಜೆಡಿಎಸ್ ಪಡೆಯುತ್ತೆ ಹಾಗೂ ಕಾಂಗ್ರೆಸ್ 5 ಸ್ಥಾನ ಪಡೆಯುತ್ತೆ. 2019ರ ಸರ್ವೆನ ಕೂಡ ನೀವು ನೋಡ್ತಾ ಇದ್ದೀರಾ. 2019ರ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ. ಬಿಜೆಪಿ 25+1 ಸುಮಲತಾ ಸಪೋರ್ಟ್ ಮಾಡಿದ್ರು. ಜೆಡಿಎಸ್ 1 ಸ್ಥಾನ ಪಡೆದಿತ್ತು, ಕಾಂಗ್ರೆಸ್ 1 ಸ್ಥಾನ ಪಡೆದಿತ್ತು. ಕಾಂಗ್ರೆಸ್ +4 ಪಡ್ಕೊಳ್ಳುತ್ತೆ, ಅಂದ್ರೆ 5 ಸ್ಥಾನ ಪಡೆಯುತ್ತೆ. ಜೆಡಿಎಸ್ +1 ಸ್ಥಾನ ಪಡೆಯುತ್ತೆ, ಅಂದ್ರೆ 2 ಸ್ಥಾನ ಪಡೆಯುತ್ತೆ. ಆದರೆ ಬಿಜೆಪಿ ಕಳೆದ ಬಾರಿ 25 ಸ್ಥಾನ ಪಡೆದಿತ್ತು, ಈ ಬಾರಿ 21 ಸ್ಥಾನ ಪಡೆದುಕೊಳ್ಳುತ್ತೆ ಅಂತ ಎಬಿಪಿ ಸಿ ವೋಟರ್ ಸಮೀಕ್ಷೆ ಹೇಳ್ತಾ ಇದೆ. ಇದು ಒಟ್ಟಾರೆ ಸಮೀಕ್ಷೆಯ ವಿವರ. ಕರ್ನಾಟಕನ ಫೋಕಸ್ ಮಾಡ್ತಾ ಮಾತಾಡೋಣ. ಪ್ರಶಾಂತ್, ಕರ್ನಾಟಕ ಫೋಕಸ್ ಮಾಡಿ ಮಾತಾಡೋದಾದ್ರೆ ಈ ಹಿಂದಿನ ಸಮೀಕ್ಷೆಗಳಿಗೂ ಈಗಿನ ಸಮೀಕ್ಷೆಗಳಿಗೂ ಅಂತ ಏನೂ ವ್ಯತ್ಯಾಸ ಇಲ್ಲ. 4ರಿಂದ 5 ಅಂತಾನೆ ಹೇಳಿತ್ತು, ಈಗ 5 ಅಂತ ಹೇಳ್ತಾ ಇದೆ ಕಾಂಗ್ರೆಸ್. ಜೊತೆಗೆ ಬಿಜೆಪಿ 21 ಸ್ಥಾನ ಪಡೆದುಕೊಳ್ಳಲು ಯಶಸ್ವಿಯಾಗುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. ವೀಕ್ಷಕರೇ, ನೆನಪಿರಲಿ, ಈ ಸಮೀಕ್ಷೆ ಈ ಕ್ಷಣಕ್ಕೆ ಪ್ರೆಸೆಂಟ್, ಈಗ ಮತದಾನ ನಡೆದರೆ, ಈಗ ಚುನಾವಣೆ ನಡೆದರೆ ಮತದಾರ ಪ್ರಭು ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತೋರಿಸೋದಕ್ಕೆ ಮಾಡಿರುವಂತಹ ಸರ್ವೆ. ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಾಯಿತು, ಅದಕ್ಕೆ ಉತ್ತರಗಳನ್ನು ಪಡ್ಕೊಳ್ಬಹುದು. ಇನ್ನು 15 ದಿನದಲ್ಲಿ ಏನು ವ್ಯತ್ಯಾಸ ಆಗ್ಬೋದು, 10 ದಿನದಲ್ಲಿ ಏನು ವ್ಯತ್ಯಾಸ ಆಗಬಹುದು, ಅದು ಆಯಾ ಕ್ಷಣಗಳಿಗೆ ಸಂಬಂಧಪಟ್ಟಿದ್ದು. ಪ್ರಶಾಂತ್,
ಭವನ ಹಳೆಯ ಸಮೀಕ್ಷೆಗಳಿಗೂ ಈ ಸಮೀಕ್ಷೆಗೂ ವ್ಯತ್ಯಾಸ ಅಂದರೆ ಹಳೆಯ ಸಮೀಕ್ಷೆ 25 ಸೀಟ್ಗಳನ್ನು NDA ಕೊಡ್ತಾ ಇತ್ತು. 2ರಿಂದ 3 ಮಾತ್ರ ಕಾಂಗ್ರೆಸ್ ಗೆಲ್ಬೋದು ಅಂತಕ್ಕಂಥದ್ದು. ನಿಧಾನವಾಗಿ ಕಾಂಗ್ರೆಸ್ 5ಕ್ಕೆ ಬಂದಿದೆ. 2 ಸ್ಥಾನಗಳನ್ನು JDS ಅಂದರೆ 1 ಸೀಟನ್ನು JDS ಕಳ್ಕೊಳ್ಳುತ್ತೆ ಅನ್ನೋದು ಲೆಕ್ಕ. 21 ಅಂದರೆ BJP 4 ಸ್ಥಾನಗಳನ್ನು ಕಳ್ಕೊಳ್ಳುತ್ತೆ ಅಂತಕ್ಕಂಥದ್ದು ಒಟ್ಟಾರೆ ಈ ಸಮೀಕ್ಷೆ ಹೇಳ್ತಾ ಇರತಕ್ಕಂಥ ಅಂಶ. ವೋಟ್ ಶೇರನ್ನು ಗಮನಿಸಿದ್ರೆ ಕಳೆದ ಬಾರಿ 51% ಆಫ್ ವೋಟ್ಸನ್ನು BJP ರಾಜ್ಯದಲ್ಲಿ ತೆಗೆದುಕೊಂಡಿತ್ತು. ಕಾಂಗ್ರೆಸ್ 32 ಇತ್ತು. ಬಿಕಾಸ್ 9 ಸೀಟ್ಗಳನ್ನು ಕಾಂಗ್ರೆಸ್ JDSಗೆ ಬಿಟ್ಟುಕೊಟ್ಟು. ಈ ಬಾರಿ ಸಮೀಕ್ಷೆ ಹೇಳ್ತಾ ಇದೆ ಕಾಂಗ್ರೆಸ್ 42% ಇರುತ್ತೆ. ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ತೆಗೆದುಕೊಂಡಷ್ಟೇ ಮತಗಳನ್ನು ಕಾಂಗ್ರೆಸ್ ಉಳಿಸ್ಕೊಳ್ಳುತ್ತೆ. ಆದರೆ BJP ಮತ್ತು JDS ಒಟ್ಟಾಗಿ ಬಂದಿದ್ದರಿಂದ ಹಳೆ ಮೈಸೂರಿನಲ್ಲಿ ಲಾಭ ಆಗುತ್ತೆ. ಜೊತೆಗೆ ಮೋದಿ ಕಾರಣದಿಂದ ಮುಂಬೈ, ಕರ್ನಾಟಕ ಮತ್ತು ಉಳಿದ ಕಡೆ BJP ಕರಾವಳಿ, ಮಧ್ಯ ಕರ್ನಾಟಕದಲ್ಲಿ BJP ತನ್ನ ವೋಟ್ ಶೇರನ್ನು ವಿಧಾನಸಭೆಗೆ ಕಂಪೇರ್ ಮಾಡಿದರೆ ಹೆಚ್ಚಿಸ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಈ ಸರ್ವೆ ಹೇಳ್ತಾ ಇದೆ. ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ 2-3 ಪ್ಯಾಟರ್ನ್ಗಳನ್ನು ನಾವು ನೋಡಿದ್ವಿ. ಹಳೆ ಮೈಸೂರಿನಲ್ಲಿ BJP 3% ವೋಟನ್ನು ಜಾಸ್ತಿ ತೆಗೆದುಕೊಂಡಿತ್ತು. ಬೆಂಗಳೂರು ನಗರದಲ್ಲಿ BJPಯ ವೋಟ್ ಶೇರ್ ಮತ್ತು ಸೀಟ್ಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿತ್ತು. ಮಧ್ಯ ಕರ್ನಾಟಕದಲ್ಲಿ BJP ಲಾಸ್ಟ್ ಅರೌಂಡ್ 7% ಆಫ್ ವೋಟ್ಸ್ ಕಂಪೇರ್ ಟು 18ರ ವಿಧಾನಸಭಾ ಎಲೆಕ್ಷನ್. ಮುಂಬೈ ಕರ್ನಾಟಕದಲ್ಲಿ BJP 1.8-1.9% ವೋಟ್ಗಳನ್ನು ಕಳೆದುಕೊಂಡಿತ್ತು. ಅತಿ ಹೆಚ್ಚು ಕರಾವಳಿಯಲ್ಲಿ BJPಯ ವೋಟ್ ಶೇರ್ ಕಡಿಮೆ ಆಗಿದ್ದರೂ ಕೂಡ ಸೀಟ್ಗಳು ಉಳಿದುಕೊಂಡಿದ್ದು. ಕಾರವಾರ, ಉತ್ತರ ಕನ್ನಡ ಜಿಲ್ಲೆಯೊಂದನ್ನು ಹೊರತುಪಡಿಸಿದರೆ ಉಡುಪಿ, ಮಂಗಳೂರಿನಲ್ಲಿ BJP ಸೀಟ್ಗಳನ್ನು ಉಳಿಸ್ಕೊಂಡಿತ್ತು, ಸ್ವಲ್ಪ ವೋಟ್ಗಳನ್ನು ಕಳ್ಕೊಂಡಿತ್ತು. ಅತಿ ಹೆಚ್ಚು ನಷ್ಟ ಆಗಿದ್ದು ಕಲ್ಯಾಣ ಕರ್ನಾಟಕದಲ್ಲಿ. ಈ ಬಾರಿ BJP ನೋಡಿ, ಯಾವುದೇ ಪಕ್ಷ ಈಗ ನಿಮ್ಗೆ 52% JDS ಜೊತೆಗೆ ಅಂತಂದರೆ ಹಳೆ ಮೈಸೂರಿನಲ್ಲಿ JDS ಜೊತೆಗೆ ಬರುತ್ತೆ. ಕರೆಕ್ಟ್. ಉಳಿದ ಕಡೆ BJP ಏಕಾಂಗಿಯಾಗಿ 50 ಅಬವ್ ಹೋಗಬೇಕಾಗತ್ತೆ. ಕಾಂಗ್ರೆಸ್ ಕೂಡ ಏಕಾಂಗಿಯಾಗಿ 50 ಅಬವ್ ಹೋದಾಗ ವೋಟನ್ನು ಸೀಟನ್ನಾಗಿ ಪರಿವರ್ತಿಸುವ ಶಕ್ತಿ ಬರುತ್ತೆ. ಪ್ರಶಾಂತ್, ಆದರೆ ಈ 42% ಕಾಂಗ್ರೆಸ್ ವೋಟ್ ಪಡ್ಕೊಳ್ಳುತ್ತೆ, ಆದರೆ ಸ್ಥಾನ 5 ಅದೇ ನೋಡಿ, ಡೈರೆಕ್ಟ್ ಫೈಟಲ್ಲಿ ನೀವು 47% ಪಡೆದುಕೊಂಡ್ರು ನಾಟ್ ನೆಸೆಸರಿ ದ್ಯಾಟ್ ನೀವು ಅದನ್ನು ಸೀಟಾಗಿ ಕನ್ವರ್ಟ್ ಮಾಡ್ತೀರಿ. ನೀವು ನೋಡಿ, ನೇರ ಹಣಾಹಣಿ ಇದೆ. ಇಲ್ಲೇನು ಥರ್ಡ್ ಅಭ್ಯರ್ಥಿ ಎಲ್ಲ ಕ್ಷೇತ್ರಗಳಲ್ಲಿ ಇಲ್ಲ. ಡೈರೆಕ್ಟ್ ಬೆನಿಫಿಟ್ ಈದರ್ BJPಗೆ ಆಗಬೇಕು ಆರ್ ಕಾಂಗ್ರೆಸ್ಸಿಗೆ ಆಗಬೇಕು. ಇವಾಗ JDS ಇಲ್ಲದೆ ಇರೋ ಎಲ್ಲ ಕ್ಷೇತ್ರಗಳಲ್ಲೂ ಅದರ ಬೆನಿಫಿಟ್ BJPಗೆ ಆಗಬೇಕಿಲ್ಲ, JDS ಅಲ್ಲ. ಯಾವುದೇ ಪಕ್ಷ ಗೆಲ್ಲಬೇಕಾದ್ರೆ 51 ತೆಗೆದುಕೊಳ್ಬೇಕು. 49 ತೆಗೆದುಕೊಂಡ್ರು ಅನೇಕ ಬಾರಿ ಸೋಲುವ ಸಾಧ್ಯತೆಗಳು. ಈಗ ನಿಮಗೆ ದಾವಣಗೆರೆ ಅಂತ ಕ್ಷೇತ್ರದಲ್ಲಿ 30,000-40,000ದಿಂದ ಅಂತರ ನಿಶ್ಚಯವಾಗುತ್ತೆ. ಹೀಗಾಗಿ ನೀವು ವೋಟ್ ಶೇರ್ ಇದೆ ಅಂದ ಮಾತ್ರಕ್ಕೆ ಅದನ್ನು ಸೀಟನ್ನು ಕನ್ವರ್ಟ್ ಮಾಡುತ್ತೆ. ಎನಿಥಿಂಗ್ ಅಬೌವ್ ದೆನ್ 50% ಆರ್ 49% ನಿಮಗೆ ಸೀಟ್ ಕನ್ವರ್ಷನ್ ಶಕ್ತಿ ಬರುತ್ತೆ ಇವತ್ತಿನ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ. ಆದರೆ ನನಗನ್ಸುತ್ತೆ ಭಾವನ, ಗೊತ್ತಿಲ್ಲ, ಈಗ ಸರ್ವೆಗಳು 23ರವರೆಗೆ ಸೀಟ್ಗಳನ್ನು NDAಗೆ ಒಯ್ತಾ ಇವೆ. ಅದರ ಅರ್ಥ ಇಷ್ಟೇ, ನಾವು ತೋರಿಸಿದ್ವಿ, ಮೋದಿಯವರ ಮ್ಯಾಕ್ಸಿಮೈಸ್ ಇರೋದ್ರಿಂದ ಕೊನೆಯ ಕ್ಷಣದಲ್ಲಿ ತೀಕ್ಷ್ಣ ಕಾದಾಟ ಇರತಕ್ಕಂಥ ಕ್ಷೇತ್ರಗಳಲ್ಲೂ ಸೀಟನ್ನು ಕನ್ವರ್ಟ್ ಮಾಡುವ ಶಕ್ತಿ ಮೋದಿ ಇಮೇಜ್ಗಿದೆ ಅನ್ನುವ ಕಾರಣಕ್ಕೋಸ್ಕರ ಮೋದಿ ಮ್ಯಾಕ್ಸಿಮೈಸ್, BJP ಮ್ಯಾಕ್ಸಿಮೈಸ್ ಸೀಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನನಗನ್ಸೋದು, ಕರ್ನಾಟಕದ ಬೇರೆ ಬೇರೆ ಕ್ಷೇತ್ರಗಳನ್ನು ನೋಡಿದಾಗ BJPಗೆ ಒಂದು 12-13 ಕ್ಷೇತ್ರಗಳಿವೆ. BJPಗೆ ಒಂದು ಅಡ್ವಾಂಟೇಜಿಯಸ್ ಪೊಸಿಷನ್ನಲ್ಲಿದೆ. ಅಲ್ಲಿನ ವೋಟ್ ಪ್ಯಾಟರ್ನು, ಡೆಮೋಗ್ರಫಿ ಕಾರಣದಿಂದ. ಕಾಂಗ್ರೆಸ್ಗೊಂದು 5 ಕ್ಷೇತ್ರಗಳಿವೆ ಎಲ್ಲಿ ಕಾಂಗ್ರೆಸ್ ಗೆಲ್ಲಬಹುದಾಗಿರ್ತಕ್ಕಂಥ ಕ್ಷೇತ್ರಗಳಿವೆ. ಇನ್ನುಳಿದಂಥ 10 ಕ್ಷೇತ್ರಗಳಲ್ಲಿ ಫೈಟ್ ಇದೆ. ಯು ಕ್ಯಾನ್ ಸಿ ಎ ಸರ್ಪ್ರೈಸ್ ರಿಸಲ್ಟ್ಸ್ ಆಲ್ಸೋ ಇನ್ ಸಮ್ ಕಾನ್ಸ್ಟಿಟ್ಯೂನ್ಸಿ. ಡಿಪೆಂಡ್ಸ್ ಆನ್ ಯಾವ ಪಾರ್ಟಿಗೆ ಕೊನೆಯ ಒಂದು ವಾರದಲ್ಲಿ ವೋಟನ್ನು ಸೀಟನ್ನಾಗಿ ಕನ್ವರ್ಟ್ ಮಾಡುವ ಶಕ್ತಿ ಇದೆ ಅಂತ. ಅದು ಚುನಾವಣಾ ವಿಷಯದ ಮೇಲೆ ಹೀಗಾಗಿ ಆ 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಪಡೆಯುತ್ತೆ, BJP ಎಷ್ಟು ಪಡೆಯುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಕೆಲವು ಸರ್ವೆಗಳು ಮತ್ತು ಕೆಲವು ಕ್ಷೇತ್ರವಾರು ಸಮೀಕ್ಷೆಗಳನ್ನು ನಡೆಸ್ತಾ, ನೀವು ಓವರ್ ಆಲ್ ನಡೆಸಿದಾಗ ಮೋದಿ ಬರ್ತಾರೆ, ಮೋದಿ 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 ಅಂತಕ್ಕಂಥದ್ದು ಇರುತ್ತೆ. ಆದರೆ ಗ್ಯಾರಂಟಿಗಳ ಬಗ್ಗೆ ಕೂಡ ಅಷ್ಟೇ ಆರ್ಥಿಕವಾಗಿ ಹಿಂದುಳಿದವರಲ್ಲಿ ಒಂದು ಟ್ರ್ಯಾಕ್ಷನ್ ಇದೆ. ಆ ಟ್ರ್ಯಾಕ್ಷನ್ ಎಷ್ಟು ಹೆಲ್ಪ್ ಮಾಡುತ್ತೆ. ಇನ್ನೊಂದು ಕಡೆ ಮೋದಿಯವರ ಕಟ್ಟ ಮತದಾರರಲ್ಲಿ ಒಂದು ಸ್ವಲ್ಪ ನಿರುತ್ಸಾಹ ಇದೆ ಕರ್ನಾಟಕದಲ್ಲಿ ಟಿಕೆಟ್ ಹಂಚಿಕೆಯ ಕಾರಣದಿಂದ. ಅದರ ಇಂಪ್ಯಾಕ್ಟ್ ಏನು?
ಜಾತಿ ಸಮೀಕರಣಗಳ ಇಂಪ್ಯಾಕ್ಟ್. ಫಾರ್ ಎಕ್ಸಾಂಪಲ್, ಕರಾವಳಿ ಭಾಗದಲ್ಲಿ ಹಿಂದುಳಿದವರಲ್ಲಿ ಒಂದು ಸ್ವಲ್ಪ ಅಸಮಾಧಾನ ಇದೆ. ನೀವು ಬೇರೆ ಭಾಗಗಳಿಗೆ ಬಂದರೆ ಕುರುಬ ಮಹಿಳೆಯರಲ್ಲಿ ಎಷ್ಟು ಸಿದ್ದರಾಮಯ್ಯ ಕ್ರೇಜ್ ಇದೆಯೋ ಪುರುಷರಿಗೆ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಆಗುತ್ತೆ. ದಲಿತ ಮಹಿಳೆಯರಲ್ಲಿ ಕಟಿಂಗ್ ಅಕ್ರಾಸ್ ಸ್ಪೃಶ್ಯ ಮಾತ್ರ ನೀವು ನೋಡಿದರೆ ಮಹಿಳೆಯರಲ್ಲಿ ದೊಡ್ಡ ಕ್ರೇಜ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇದೆ. ಆದರೆ ಕುರುಬೇತರ ಹಿಂದುಳಿದ ವರ್ಗಗಳಲ್ಲಿ ನರೇಂದ್ರ ಮೋದಿಯ ಕ್ರೇಜ್ ಜಾಸ್ತಿ ಇದೆ. ಈ ಗ್ಯಾರಂಟಿ ಬಗ್ಗೆ ಮಾತನಾಡೋದಾದ್ರೆ ರೂಟ್ ಲೆವೆಲ್ ಅಲ್ಲಿ ಹೋಗಿ ಕೇಳಿದ ಪ್ರಶ್ನೆಗಳಿಗೆ ಹೀಗೆ ಸೇಮ್ ನೀವು ಹೇಳಿದ ವ್ಯತ್ಯಾಸ. ಅಲ್ಲಿ ಹೋದಾಗ ಮಹಿಳೆಯರಲ್ಲಿ ನೀವು ಹೇಳಿದ ಹಾಗೆ ಗ್ಯಾರಂಟಿಗಳ ಬಗ್ಗೆ ಕ್ರೇಜ್ ಇದೆ. ನಾವು ಆರಾಮಾಗಿ ಓಡಾಡ್ತಾ ಇದ್ದೀವಿ, 2,000 ರೂಪಾಯಿ ಬರ್ತಾ ಇದೆ ಅಂತ ಹೇಳಿದ್ರು. ಅದರಲ್ಲಿ ಕೆಲವು ಮಹಿಳೆಯರು ಹೇಳಿದ್ರು ನಾವು ಅದನ್ನು ತಗೊಳ್ತಾ ಇಲ್ಲ ಅಂತಾನು ಹೇಳಿದ್ರು. ಆದರೆ ಪುರುಷರಲ್ಲಿ ವ್ಯತಿರಿಕ್ತವಾದ ರಿಸಲ್ಟ್, ಅಂದರೆ ವ್ಯತಿರಿಕ್ತವಾದ ಮಾತುಗಳನ್ನು ನಾನು ಕೇಳ್ಪಟ್ಟೆ. ಇದರಿಂದ ನಮಗೇನು ಲಾಭ ಆಗ್ತಾ ಇಲ್ಲ, ನಮ್ಮ ಹತ್ರ ಕಿತ್ಕೊಂಡು ಈ ಕಡೆ ಕೊಡ್ತಾ ಇದ್ದಾರೆ, ಹಂಗಿದ್ದೊಂದು ಅಭಿಪ್ರಾಯ ವ್ಯಕ್ತ ಆಗ್ತಾ ಇತ್ತು. ನೀವು ದಟ್ಸ್ ಬಟ್ ನ್ಯಾಚುರಲ್. ಈಗ ನೋಡಿ, ಮಹಿಳೆಯರಲ್ಲಿ ನಿಮಗೆ ಹಿಂದುಳಿದ ವರ್ಗ ಮತ್ತು ದಲಿತ ಮಹಿಳೆಯರಲ್ಲಿ ಅಂದರೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಮಹಿಳೆಯರೇನಿದ್ದಾರೆ ಅಲ್ಲಿ ಈ ಗ್ಯಾರಂಟಿಯ ಕ್ರೇಜ್ ಸಹಜವಾಗಿ ಜಾಸ್ತಿ ಇದೆ. ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ನಾವು ನೋಡ್ತಾ ಇದ್ವಿ. ಬೆಂಗಳೂರಿನಲ್ಲಿ ನೀವು KR ಮಾರ್ಕೆಟ್ಗೆ ಒಂದ್ಸಲ ಹೋಗಿ ಬಂದುಬಿಟ್ಟಿದ್ರೆ ಅಲ್ಲಿನ ಆರ್ಥಿಕವಾಗಿ ಹಿಂದುಳಿದವರು ಏನು ಜನ ಸಿಗ್ತಾ ಇದ್ರು, ಮಹಿಳೆಯರಲ್ಲಿ ಒಂದು ಗ್ಯಾಸ್ ಪ್ರೈಸ್ ಬಗ್ಗೆ ಇಷ್ಟ ಆಕ್ರೋಶ ಇತ್ತು. ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಾಕ್ಷಣ ವೋಟ್ ಶಿಫ್ಟ್ ಆಯಿತು. ಅಂದರೆ ಈಗ ಅದು ಲೋಕಸಭಾ ಚುನಾವಣೆಯಲ್ಲ ವೋಟಿಂಗ್ ಪ್ಯಾಟರ್ನ್ ಹೇಗೆ ಅಂತಕ್ಕಂಥದ್ರ ಬಗ್ಗೆ ಗೊಂದಲಗಳಿವೆ. ಫಾರ್ ಎಕ್ಸಾಂಪಲ್, NDA ಹಳೆ ಮೈಸೂರು ಭಾಗದಲ್ಲಿ BJPಯ ಮತಗಳು ಮತ್ತು JDS ಮತಗಳನ್ನು ಸೇರಿಸಿದರೆ 52% ವೋಟ್ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ. ಅನೇಕ ಕಡೆ ಹೋದ ಬಾರಿಯೇ BJP 50-51% ತೆಗೆದುಕೊಂಡಿತ್ತು. ಅಥವಾ BJP ಗೆದ್ದಿರುವ MLA ಕ್ಷೇತ್ರಗಳಲ್ಲಿ ಅದು 65-70%ವರೆಗೆ ಹೋಗ್ಬೇಕು, ಹಾಗೆ ಹೋಗ್ತಾ ಇಲ್ಲ. JDSನ ಕಟ್ಟಾ ಒಕ್ಕಲಿಗ ಮತಗಳು ದೇವೇಗೌಡರ ಕಾರಣದಿಂದ BJPಗೂ ಶಿಫ್ಟ್ ಆಗ್ತಾ ಇವೆ. ಆದರೆ ನಾನ್ ಒಕ್ಕಲಿಗ JDSನ ವೋಟ್ ಬ್ಯಾಂಕ್ ಏನಿದೆ ಅದು ದ್ವಂದ್ವದಲ್ಲಿದೆ. ಅದು BJPಗೆ ಶಿಫ್ಟ್ ಆಗುತ್ತೆ ಅಂತಕ್ಕಂಥದ್ದಿಲ್ಲ. ದಟ್ ಕ್ಯಾನ್ ಶಿಫ್ಟ್ ಟು ಕಾಂಗ್ರೆಸ್ ಆಲ್ಸೋ. BJPಯ ದೇವೇಗೌಡರ ವಿರೋಧದ ಕಾರಣದಿಂದ ಹಳೆ ಮೈಸೂರಿನಲ್ಲಿ BJP ಜೊತೆಗೆ ಬಂದಿರತಕ್ಕಂಥ ಮತದಾರರು ಮೋದಿ ಕಾರಣದಿಂದ JDSಗೆ ಓಟ್ ಹಾಕ್ತಾರೋ ಅಥವಾ ಇಲ್ಲ ನಾವು ದೇವೇಗೌಡರ ವಿರುದ್ಧನೇ ಓಟ್ ಹಾಕೋರು ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಶಿಫ್ಟ್ ಆಗ್ತಾರೋ, ವಿ ಡೋಂಟ್ ನೋ. ಅಥವಾ ವಿಧಾನಸಭಾ ಚುನಾವಣೆಯಲ್ಲಾದಂತೆ ದೊಡ್ಡ ಮಟ್ಟದಲ್ಲಿ ಜಾತಿಯ ಧ್ರುವೀಕರಣ, ಜಾತಿಯ ಚರ್ಚೆ ಲೋಕಸಭೆಯಲ್ಲಾಗತ್ತಾ ಅಥವಾ ಮೋದಿ ವಿಲ್ ಸೂಪರ್ಸೀಡ್ ಎವ್ರಿಥಿಂಗ್. ಇದು ಕೂಡ ಫಲಿತಾಂಶದ ಮೇಲೆ ನಿಶ್ಚಿತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ. ಅದು ಕೆಲವು ಕಡೆ ಗೇಜ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಫಾರ್ ಎಕ್ಸಾಂಪಲ್ ಚಿಕ್ಕೋಡಿ. ಈಗ ಚಿಕ್ಕೋಡಿಯಲ್ಲಿ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಸಹಜವಾಗಿ ತನ್ನ ಅಣ್ಣನ ಮಗಳು ಗೆಲ್ಲಬೇಕು ಅಂತಕ್ಕಂಥದ್ದು ಇರುತ್ತೆ. ಸೊ ವೋಟ್ ಶಿಫ್ಟಿಂಗ್ ಹೆಂಗಾಗತ್ತೆ ವಿ ಡೋಂಟ್ ನೋ. ಅನೇಕ ಈಗ ದಿಂಗಾಲೇಶ್ವರ ಸ್ವಾಮೀಜಿ ಧಾರವಾಡದಲ್ಲಿ ನಿಲ್ತಾ ಇದ್ದಾರೆ. ಎಷ್ಟು ವೋಟ್ ತೆಗೆದುಕೊಳ್ತಾರೆ ಅನ್ನೋದು ಮುಖ್ಯ, ಯಾರು ವೋಟ್ ತೆಗೆದುಕೊಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಈಗ ವಿನಯ್ ಕುಮಾರ್ ದಾವಣಗೆರೆಯಲ್ಲಿ ನಿಲ್ತಾ ಇದ್ದಾರೆ, ಕುರುಬ ಸಮುದಾಯದ ಅಭ್ಯರ್ಥಿ. ಕಾಂಗ್ರೆಸ್ಸಿನ ಎಷ್ಟು ವೋಟ್ ಕಸಿದುಕೊಳ್ತಾರೆ, ಎಷ್ಟು ಅಂತರದವರೆಗೆ ಫೈಟ್ ಬರುತ್ತೆ, ದಟ್ ವಿಲ್ ಡಿಸೈಡ್ ಹೂ ವಿಲ್ ವಿನ್. ಉತ್ತರ ಕನ್ನಡದಲ್ಲಿ ಒಂದು ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡದೇ ಇದ್ದಾಗ ಒಂದು ಮಟ್ಟದ ನಿರುತ್ಸಾಹ ಇದೆ. ಆ ನಿರುತ್ಸಾಹ ವೋಟಿಂಗ್ ಬೂತ್ವರೆಗೆ ಕರ್ಕೊಂಡ್ಬರುತ್ತೋ ಮನೆಯಲ್ಲಿ ಕೂರಿಸುತ್ತೋ BJP ಮತದಾರರನ್ನು, ಅದು ಅಂತರ ಡಿಸೈಡ್ ಮಾಡುತ್ತೆ. ಅಂತರ ಹತ್ರ ಬಂದಾಗ ಫೈಟ್ ಇಂಟೆನ್ಸಿಫೈ ಆಗುತ್ತೆ. ಚಿತ್ರದುರ್ಗದಲ್ಲಿ ಫೈಟ್ ಇಂಟೆನ್ಸಿಫೈ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಸಮಬಲದ ಫೈಟ್ ನಡೀತಾ ಇದೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅನೇಕರೀಗ ಇದನ್ನೇ ಇಟ್ಕೊಂಡು ಇಲ್ಲ ನೀವು ಫಲಿತಾಂಶದ ಎವ್ರಿ ಡೇ ಫೈಟ್ ಇಂಟೆನ್ಸಿಫೈ ಆಗ್ತಾ ಹೋಗುತ್ತೆ. ನಿಮ್ಗೆ 23, 24, 25 ಯಾರು ಕ್ಷೇತ್ರದ ಮೇಲೆ ಸರಿಯಾಗಿ ಕಣ್ಣಿಡ್ತಾರೋ, ಯಾರು ಕ್ಷೇತ್ರದ ವೇರಿಯೇಬಲ್ಸ್ಗಳನ್ನು ಅರ್ಥ ಮಾಡಿಕೊಂಡು, ವೇರಿಯೇಬಲ್ಸ್ ಇನ್ ದ ಸೆನ್ಸ್ ನಾವೀಗ ಮಾತಾಡಿದ್ವಲ್ಲ, ಕುರುಬ ಮಹಿಳೆಯರು ಯಾರು ಹೋಗ್ತಾರೆ, ಕುರುಬ ಪುರುಷರು ಎಷ್ಟು ಹೋಗ್ತಿದ್ದಾರೆ, ದಲಿತ ಮಹಿಳೆಯರಲ್ಲಿ ಏನಿದೆ, ಒಕ್ಕಲಿಗ ಮಹಿಳೆಯರಲ್ಲಿ ಏನಿದೆ, ಲಿಂಗಾಯತ ಮಹಿಳೆಯರಲ್ಲಿ ಏನಿದೆ, ಅಂಡ್ ಇದರ ಜೊತೆಗೆ ಒಳ ರಾಜಕೀಯಗಳೇನಿದೆಯಲ್ಲ ಅದು ಕೊನೆ ನಿಮಿಷದಲ್ಲಿ ಏಟ್ ಕೊಡದೆ ಇದ್ರೆ ಸಾಕು. ನಾನು ಕೋಲಾರಕ್ಕೆ ಹೋದಾಗ ಅಲ್ಲಿರುವಂಥ ಮ್ಯಾಕ್ಸಿಮಮ್ ಜನ ಹೇಳ್ತಾ ಇದ್ದಿದ್ದು ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಅವರ ನಡುವಿನ ಜಗಳ ಇಫೆಕ್ಟ್ ಆಗಬಹುದು ಅಂತ. ಅಟ್ ದ ಸೇಮ್ ಟೈಮ್ ಮಲ್ಲೇಶ್ ಬಾಬು ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅದು ಕಾಂಗ್ರೆಸ್ಸಲ್ಲಿ ಆಗ್ಬೋದು. ನನಗನ್ಸುತ್ತೆ ಒಳ ಏಟು ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿ ಇದ್ದಾಗ ನೀವು ಹಾಗೆ 65 MLAಗಳನ್ನು ತೆಗೆದುಕೊಳ್ಳಿ, ಎಷ್ಟು ಜನಕ್ಕೆ
ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ದಾಗ ಸಬುಟಾಜ್ ಮಾಡುವ ಶಕ್ತಿ ಬಿ ಜೆ ಪಿಯಲ್ಲಿ ಕಡಿಮೆ ಇರುತ್ತೆ, ಕಾಂಗ್ರೆಸ್ಸಲ್ಲಿ ಜಾಸ್ತಿ ಇರುತ್ತೆ. ಅಲ್ಲ ಪ್ರಶಾಂತ್, ನಾನು ಹೇಳೋದು ಇವಾಗ ಸೈಲೆಂಟೇ ಆಗಿಬಿಟ್ರೆ, ಅಂದರೆ ನಾನು ಪ್ರಚಾರಕ್ಕೆ ಹೋಗಲ್ಲ, ನಾನು ಸೈಲೆಂಟ್ ಆಗ್ತೀನಿ ಅಂದರೆ ದಟ್ಸ್ ಮೋರ್ ದೆನ್ ಎನಫ್. ಅದು ಈಗ ನೋಡಿ ನನಗೆ ಅನಿಸೋದು ಅದು ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆಯವ್ರನ್ನ ಇಷ್ಟಪಡುವ ಮತ್ತು ಮೋದಿಯವ್ರನ್ನ ಇಷ್ಟಪಡುವ ಮತದಾರರಲ್ಲಿ ಎಷ್ಟು ಅಂತರ ಇದೆ. ಅನ್ಲೆಸ್ ಹಿ ಕಮ್ಸ್ ಆ್ಯಂಡ್ ಇಲ್ಲ ನೀವು ಮಾಡಬೇಡಿ ಅಂತ ಹೇಳುವವರೆಗೆ ಆ ಮತದಾರರು ಮನೆಯಲ್ಲಿ ಕೂತ್ಕೋತಾರ ಅಥವಾ ಬೇಡ ಮೋದಿಗೊಂದ್ಸಲ ಓಟ್ ಹಾಕಬೇಕು ಅಂತ ಹೊರಗಡೆ ಬರ್ತಾರೆ. ಸೇಮ್ ಇನ್ ಕರಾವಳಿ, ದಕ್ಷಿಣ ಕನ್ನಡ. ಈಗ ನಾವು ಅದರ ಬಗ್ಗೆ ಇನ್ನೂ ಚರ್ಚೆ ಮಾಡ್ತೇವೆ. ಆದರೆ ಈ ಬಿ ಜೆ ಪಿಯಲ್ಲಿ ಸಬೂಟಾಜ್ ಮಾಡುವ ಶಕ್ತಿ ಶಾಸಕರಿಗೆ ನಾಯಕರಿಗೆ ಕಡಿಮೆ ಇದೆ, ಜಾತಿಯ ಕ್ಷೇತ್ರಗಳನ್ನು ಬಿಟ್ಟರೆ ಬೇರೆ ಕಡೆ ನಾನು ಹೇಳ್ತಾ ಇರೋದು. ಆದರೆ ಕಾಂಗ್ರೆಸ್ನಲ್ಲಿ ದೊಡ್ಡ ನಾಯಕ ಇಲ್ಲದೆ ಇರೋದರಿಂದ ಸಬೂಟಾಜ್ ಮಾಡುವ ಶಕ್ತಿ ಕಾಂಗ್ರೆಸ್ನ ನಾಯಕರಿಗೆ. ಇದು ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಅದನ್ನು ಬಹಳ ಸೈಲೆಂಟ್ ಆಗಿ ಅಧ್ಯಯನ ಮಾಡಬೇಕಾಗುತ್ತೆ. ರೈಟ್. ಒಂದೊಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.